ನಮಸ್ಕಾರ ಸ್ನೇಹಿತರೆ. ಆಳಾಗಿ ದುಡಿದವನು ಅರಸನಾಗಿ ಆಳಬಲ್ಲ. ನನ್ನ ಮಂಚಾಲೆ ಸ್ಟೋರೀಸ್ ಚಾನೆಲ್ಗೆ ಸುಸ್ವಾಗತ. ತುಂಬ ದಿನಗಳ ನಂತರ ಬಂದಿದ್ದೇನೆ. ಸ್ವಲ್ಪ ಬ್ಯುಸಿ ಆಗಿದ್ದೆ. ಓಕೆ, ಇವತ್ತಿನ ನೀತಿ ಕತೆ ಬಂದು ಆಳಾಗಿ ದುಡಿದವನು ಅರಸನಾಗಿ ಆಳಬಲ್ಲ ಎಂದು. ಮೊದಲು ಸೇಮ್ ನೀತಿ ಇರುವ ಕಥೆಯನ್ನು ಹೇಳಿದ್ದೆ, ಆದರೆ ನೀತಿ ಒಂದೇ ಆದ್ರೂ ಕತೆ ಬೇರೆ ಬೇರೆ. ಓಕೆ, ಈಗ ಕತೆ ಹೇಳ್ತೇನೆ. ಒಂದು ದೊಡ್ಡ ಆಲದ ಮರದ ಬುಡದಲ್ಲಿ ಇರುವೆಗಳು ಗೂಡು ಕಟ್ಟಿಕೊಂಡಿದ್ದವು. ಎಲ್ಲ ಇರುವೆಗಿಂತ ಒಂದು ಇರುವೆ ತುಂಬ ಕಷ್ಟಪಡುವ ಇರುವೆ ಆಗಿತ್ತು. ಅದು ತನ್ನ ಕೆಲಸ ಎಷ್ಟು ಇದೆ ಅಷ್ಟು ಮಾಡಿಕೊಂಡು ಇರುತ್ತಿತ್ತು. ದಿನಾಲೂ ಆ ಇರುವೆ ಆಹಾರ ಹುಡುಕಿ ತೆಗೆದುಕೊಂಡು ಬರುವ ಮುಂದಿನ ದಿನಗಳಿಗಾಗಿ ಕಲೆಕ್ಟ್ ಮಾಡಿ ಇಡುತ್ತಿತ್ತು. ಆದರೆ ಬೇರೆ ಇರುವೆಗಳು ಇದನ್ನು ಗೇಲಿ ಮಾಡಿ ಆವತ್ತಿನ ಆಹಾರ ತಿಂದು ಮಿಕ್ಕ ಟೈಮಲ್ಲಿ ಮಾತನಾಡಿಕೊಂಡು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡುತ್ತಿತ್ತು. ಬೆಳಿಗ್ಗೆ ರಾತ್ರಿ ಅನ್ನದೇ ಆಹಾರವನ್ನು ಸಂಗ್ರಹಿಸಿದ್ದ ಆ ಇರುವೆಯನ್ನು ಗೇಲಿ ಮಾಡಿ ಕಿಚಾಯಿಸುತ್ತಾ ಕಾಲೆಳೆಯುತ್ತಿದ್ದರು. ದಿನಗಳು ಉರುಳಿದವು. ಭಯಂಕರವಾದ ಬರಗಾಲ ಬಂದಿತು. ಆಹಾರಕ್ಕೆ ಸುತ್ತಲೂ ಹಾಹಾಕಾರ ಎದ್ದಿತು. ಇರುವೆಗಳಿಗೆ ಎಲ್ಲೂ ಆಹಾರ ಸಿಗದೆ ಸಂಕಟ ಸುಸ್ತಿನಿಂದ ಒದ್ದಾಡುತ್ತಿದ್ದವು. ಆದರೆ ಆ ಇರುವೆ ಮಾತ್ರ ನೆಮ್ಮದಿಯಾಗಿ ತಾನು ಮೊದಲೇ ಶೇಖರಿಸಿಟ್ಟ ಆಹಾರ ತಿಂದು ಇದಾವುದರ ಬಗ್ಗೆ ಗೊತ್ತಿಲ್ಲದೆ ಜೀವನ ನಡೆಸುತ್ತಿತ್ತು. ಅಂದು ಆಹಾರವನ್ನು ಸಂಗ್ರಹಿಸಿದ ಕಾಲದಲ್ಲಿ ಗೇಲಿ ಮಾಡುತ್ತಿದ್ದ ಇರುವೆಗಳು ಇವತ್ತಿನ ದಿನ ಆ ಇರುವೆಯ ಹತ್ತಿರ ಆಹಾರಕ್ಕಾಗಿ ಬೇಡಿಕೊಳ್ಳುತ್ತಿದ್ದವು. ಆ ಇರುವೆ ತನಗೆ ಅಲ್ಲದೆ ಬೇರೆ ಇರುವೆಗಳಿಗೂ ದಾನ ಮಾಡುವಷ್ಟು ಸಂಗ್ರಹಿಸಿ ಇಟ್ಟಿತ್ತು. ಎಲ್ಲವೂ ಸಾಲುಗಟ್ಟಿ ಆಹಾರಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದವು. ಅಂದು ಕಷ್ಟಪಟ್ಟು ಆಹಾರ ಸಂಗ್ರಹಿಸಿದ ಕಾರಣ ಬರಗಾಲದಲ್ಲಿ ನೆಮ್ಮದಿಯಾಗಿದ್ದು ತನಗೂ ಅಲ್ಲದೆ ಮತ್ತು ಬೇರೆಯವರಿಗೂ ಆಹಾರವನ್ನು ಸಂಗ್ರಹಿಸಿ ಬೇರೆ ಇರುವೆಗಳಿಗೂ ಹಂಚುವಷ್ಟು ಕೊಡುತ್ತಿತ್ತು. ಆಳಾಗಿ ದುಡಿದವ ಇಂದು ಅರಸನಾಗಿ ದಾನ ಮಾಡುತ್ತಿತ್ತು. ಇದಕ್ಕೆ ದೊಡ್ಡವರು ಹೇಳುವುದು, ಆಳಾಗಿ ದುಡಿದವನು ಅರಸನಾಗಬಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೇ ಸಿಗುತ್ತದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.